ಓಕೆ, ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ನಟ ದರ್ಶನ್ ಅವರನ್ನ ಕೊಲೆ ಮತ್ತು ಕಿಡ್ನ್ಯಾಪ್ ಕೇಸ್ನಲ್ಲಿ. ನ್ಯಾಯಾಧೀಶರ ಎದುರು ಕಣ್ಣೀರಿಟ್ಟಿದ್ದಾರೆ ದರ್ಶನ್. ಪೊಲೀಸ್ ಕಸ್ಟಡಿ ಅಂದ ಕೂಡಲೇ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಅಂದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಅಪ್ಡೇಟ್ಸ್ ಏನಿದೆ? ಅರವಿಂದ್, ಏನಂದ್ರೆ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಕೊಟ್ಟ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಅದು ಎಷ್ಟು ದಿನಗಳ ಕಾಲ ಏನೋ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ಗಳು ಕೂಡ ಬರ್ಬೇಕಾಗಿರುವಂತದ್ದು. ಯಾಕಂದ್ರೆ ನ್ಯಾಯಾಧೀಶರು ಮತ್ತು ದರ್ಶನ್ ಪರ ವಕೀಲರು ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಬ್ಬರ ವಾದವನ್ನ ಆಲನೆ ಮಾಡಿರುವಂತದ್ದು. ಜೊತೆಗೆ ಎಷ್ಟು ದಿನಗಳ ಕಾಲ ಪೊಲೀಸ್ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ಅರವಿಂದ್, ಅಂದ್ರೆ 13 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೇಳಿದ್ರು. ಅಂದ್ರೆ 14 ದಿನಗಳ ಕಾಲ, ಅದರಲ್ಲಿ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿರುವಂತದ್ದು. 7 ದಿನ ಅಲ್ಲ, ಇದು ಕೇವಲ 3 ದಿನಗಳ ಕಾಲ ಮಾತ್ರ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಇವತ್ತು ನಾಳೆ ನಾಡಿದ್ದು ಅವರನ್ನ ಸಂಜೆ 6 ಗಂಟೆ 5 ಗಂಟೆ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತೇಳಿ ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅರವಿಂದ್, ಓಕೆ, ಅಲ್ಲಿಗೆ ಈಗ 3 ದಿನ ಅಂತಂದ್ರೆ ಇಮಿಡಿಯೇಟ್ ಆಗಿ 3 ದಿನಗಳ 3ನೇ ದಿನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತಾ ಮುರಳಿ? ಹೌದು ಅರವಿಂದ್, ಕೋರ್ಟ್ನ ಕಲಾಪ ಮುಕ್ತಾಯ ಆಗುವ ಸಂದರ್ಭದಲ್ಲಿ ಅವರನ್ನ ಹಾಜರುಪಡಿಸಲಿಕ್ಕೆ ಅವಕಾಶ ಇರುವಂತದ್ದು. ಬಹುತೇಕ 5 ಗಂಟೆ ಒಳಗಡೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದಾದ ನಂತರ PC ಎಕ್ಸ್ಟೆನ್ಷನ್ ಅನ್ನೋದು ಬೇಕಾಗುತ್ತಾ ಅಥವಾ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳ್ಸಿಕೊಡ್ಬೇಕಾಗುತ್ತಾ, ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಸದ್ಯಕ್ಕೆ ಅವರನ್ನ PC ಎಕ್ಸ್ಟೆನ್ಷನ್ ಅನ್ನ ಪಡ್ಕೊಳ್ಳುವಂತ ಪ್ರಕ್ರಿಯೆಗಳಾಗ್ತವೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವರ ಪಾತ್ರ ಜೊತೆಗೆ ಇವರು ಯಾವ ರೀತಿಯಲ್ಲಿ ಇದ್ದಾರೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಬರ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆಗಳಿರುವಂತದ್ದು. ಈ 3 ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕೋಬಹುದಾ? ವಿಚಾರಣೆ ನಡೆಯುತ್ತಾ ಹೇಗೆ ಅಂತ? ಅರವಿಂದ್, ಏನಂದ್ರೆ ಜಾಮೀನಿಗೆ ಅರ್ಜಿ ಹಾಕ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದ್ರೆ ಜಾಮೀನಿಗೆ ಅರ್ಜಿ ಹಾಕೋ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಅಂದ್ರೆ ಕೋರ್ಟ್ಗೆ ಇದನ್ನ ಕೈಗೆತ್ಕೊಳ್ಳುವಂತದ್ದು ಏನು ಪ್ರಮೇಯ ಇರಲ್ಲ. ಯಾಕಂದ್ರೆ ಪೊಲೀಸರು ಕೂಡ ಪೊಲೀಸ್ ಕಸ್ಟಡಿ ಇದ್ದಾರೆ. ಪೊಲೀಸ್ ಕಸ್ಟಡಿ ಇದ್ದ ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತ ಹೇಳಿ ಕೂಡ ಒಂದು ವಾದವನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡುವಂತದ್ದು ಸರಿಯಲ್ಲ, ಸೂಕ್ತ ಅಲ್ಲ ಅಂತ ಹೇಳಿ ಪೊಲೀಸ್ ಕಸ್ಟಡಿ ಇದ್ದ ಸಂದರ್ಭದಲ್ಲಿ ಜಾಮೀನು ಕೊಡುವಂತದ್ದು ಸೂಕ್ತ ಅಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾರೆ. ಆದ್ರೆ ವಾದಕ್ಕೆ ಬರುವಂತಹ ಸಾಧ್ಯತೆಗಳ ತೀರಾ ಕಡಿಮೆ ಇರ್ತದೆ. ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು, ಆದ್ರೆ ಜಾಮೀನಿನ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಪೊಲೀಸ್ ಕಸ್ಟಡಿ ಮುಗಿದು ಅವರು ನ್ಯಾಯಾಂಗ ಬಂಧನಕ್ಕೆ ಹೋದ ಬಳಿಕ ಆ ಅರ್ಜಿಯನ್ನ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ದರ್ಶನ್ ಸೇರಿದಂತೆ ಎಲ್ಲ 13 ಜನ ಆರೋಪಿಗಳನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಶುಕ್ರವಾರ ಕೋರ್ಟ್ ಕಲಾಪ ಮುಗಿಯುವುದರ ಒಳಗೆ ಮತ್ತೆ ಇವರೆಲ್ಲರನ್ನ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ.